ನಮಸ್ತೆ ಗೆಳೆಯರೇ, ಇದು ಶುಕ್ರವಾರದ ಬ್ಲಾಗ್. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಕಡಲೆಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು. ನನಗೆ ಬೇಯಿಸಿರೋ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಉಸ್ಲಿ ಥರ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಫಸ್ಟು ಬೇಯಿಸಿರೋ ಕಡಲೆಕಾಯಿ ಹಾಕ್ಕೊಂಡೆ. ಆಮೇಲೆ ಹಸಿರು ಮೆಣಸಿನ್ಕಾಯಿ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿದ್ದರೆ ಬಾಯಿಗೆ ಹೋಗಲ್ಲ, ಸೈಡ್ಗೆ ಎತ್ತಿಡ್ಬೋದು ಅಂತ ಅಂದ್ಬಿಟ್ಟು. ಮತ್ತು ಪಾಪನು ಕೂಡ ತಿಂತಾಳಲ್ಲ, ತಿನ್ಕೊಂಡು ಬಿಡ್ತಾಳೆ ನೋಡೋದಿಲ್ಲ ಅಂದ್ಬಿಟ್ಟು. ಆಮೇಲೆ ಒಂದು ಈರುಳ್ಳಿ, ಒಂದು ಟೊಮೊಟೊ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರು, ಅರ್ಧ ಟೀ ಸ್ಪೂನ್ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಅಂದರೆ 1/4 ಟೀ ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. 1/4 ಟೀ ಸ್ಪೂನು ಗರಂ ಮಸಾಲ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹುಳಿ ಕೂಡ ಎಷ್ಟು ಬೇಕೋ ಅಷ್ಟು. ಹುಳಿ ಜಾಸ್ತಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಮಾತ್ರ ತುಂಬಾ ಸೂಪರ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು ಕೂಡ. ಕಡಲೆಕಾಯಿ ಪರ್ಸಲ್ಲಿ ನೀವು ನೋಡಿರ್ತೀರ, ಆಲ್ಮೋಸ್ಟ್ ಮಾಡ್ತಾ ಇರ್ತಾರೆ. ನಾವು ಹೊರ್ಗಡೆ ಇಸ್ಕೊಂಡು ತಿಂದರೆ ಸ್ವಲ್ಪನೇ ಕೊಡ್ತಾರೆ. ಅದೇ ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವತ್ತು ಬಟ್ಟೆ ಹೊಲಿಯೋದಿತ್ತು. ನಮ್ಮ ಯಜಮಾನ್ರದ್ದು ಒಂದು ಟೀ ಶರ್ಟು ಸ್ವಲ್ಪ ಕಾಲರ್ ಹತ್ರ ಬಿಟ್ಕೊಂಡ್ಬಿಟ್ಟಿತ್ತು, ಅದು ಹೊಲಿಯೋದಿದ್ರು. ಮತ್ತು ನಾನು ಒಂದು ಹೊಸ ಬಟ್ಟೆ ತೊಗೊಂಡಿದ್ದೆ, ಅದು ಕೂಡ ಹೊಲ್ಕೋಬೇಕಿತ್ತು. ಬ್ಲಾಕ್ ಹೋಗಿದ್ದೆ, ಕ್ರಾಪ್ ಟಾಪ್ ನೋಡಿದೆ, ತುಂಬ ಇಷ್ಟ ಆಯಿತು. ಅದಕ್ಕೆ ತೊಗೊಂಡು ಬಂದೆ. ಯಾವುದೇ ಫಂಕ್ಷನ್ಸ್ ಇಲ್ಲ, ಸುಮ್ಮನೆ ತೊಗೊಂಡು ಬಂದೆ, ಚೆನ್ನಾಗೈತೆ ಅಂದ್ಬಿಟ್ಟು. ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಸ್ಲೀವ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವ್ರು ಕೊಡೋಲ್ಲ, ಅವ್ರು ಕೊಟ್ಟಷ್ಟೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದರಿಂದ ನನಗೇನು ತೊಂದರೆ ಆಗಲಿಲ್ಲ, ಕರೆಕ್ಟಾಗಿತ್ತು. ಒಬ್ರೊಬ್ರಿಗೆ ಚಿಕ್ಕದಾಗತ್ತೆ. ಅಕಸ್ಮಾತ್ ಚಿಕ್ಕದಾಯಿತು ನಮ್ಗೆ ಬೇಡ ಅಂದರೆ ಬೇಕಂದರೆ ಹೊರ್ಗಡೆಯಿಂದ ಬೇರೆ ಅದೇ ಕಲರ್ ಕ್ಲಾತ್ ತೊಗೊಂಡು ಹೊಲ್ಕೊಳ್ಬೋದು. ಇಲ್ಲ ತೊಂದರೆ ಇಲ್ಲ, ಅದೇ ಹೊಲ್ಕೋತೀವಿ ಅಂದರೆ ಅದು ಕೂಡ ಹೊಲ್ಕೊಳ್ಬೋದು. ನಾನು ಬಟ್ಟೆ ಹೊಲಿಯೋಕ್ಕೆ ಜಾಸ್ತಿ ಕೂತ್ಕೊಳ್ಳಲ್ಲ, ಯಾಕಂದರೆ ನಂದು ಕರೆಂಟ್ ಮಿಷಿನ್ ಆದರೂ ಅಷ್ಟೇ. ನಾರ್ಮಲ್ ನಾವು ಕಾಲಲ್ಲಿ ಹೊಲಿತೀವಲ್ಲ ಅದಾದರೂ ಸರಿ. ನನ್ನ ಮಗಳಿರ್ತಾಳಲ್ಲ, ಅವಳು ಅಡ್ಡ ಬಂದುಬಿಡ್ತಾಳೆ ಅಂತ ಭಯ. ಅದಕ್ಕೆ ಇವಾಗ ಅವಳು ಮಲ್ಕೊಂಡಿದ್ಲು ಅನ್ನೋದಕ್ಕೋಸ್ಕರ ಕೂತ್ಕೊಂಡೆ. ನಾನು ಹೊಲಿತಾ ಇದ್ದರೆ ಅವಳು ಚಕ್ರಕ್ಕೆ ಕೈ ಕೊಟ್ಬಿಡೋದು ಅಥವಾ ಸೂಜಿ ಹತ್ರ ಕೈ ಇಟ್ಬಿಡೋದು, ಹಿಂಗೆಲ್ಲ ಮಾಡ್ತಾಳೆ. ಅದಕ್ಕೆ ನನಗೆ ತುಂಬ ಭಯ ಆಗುತ್ತೆ. ಅದರಿಂದ ಬಟ್ಟೆ ಹೊಲಿಯಲ್ಲ ನಾನು. ಅವಳು ಮಲ್ಕೊಂಡಿದ್ಲು, ಮತ್ತು ಇದು ಬಟ್ಟೆ ಇತ್ತು ಹೊಲಿಯೋದು ಅನ್ನೋಕ್ಕೋಸ್ಕರ ಕೂತ್ಕೊಂಡೆ. ಇನ್ನೂ ತುಂಬ ಬಟ್ಟೆಗಳಿದೆ ಹೊಲಿಯೋದು, ಬಟ್ ಯಾವುದೂ ಅಷ್ಟು ಅರ್ಜೆಂಟ್ ಇರಲಿಲ್ಲ. ಯಾವುದಾನ ಫಂಕ್ಷನ್ಸ್ ಆದರೆ ಇದು ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಇವತ್ತು ಹೊಲಿಯೋಣ ಅಂತ ಅಂದ್ಕೊಂಡೆ.
ಮೊದಲಿಗೆ ನಮಗೆ ಸ್ಲೀವ್ ಯಾವ ರೀತಿಲಿ ಬೇಕು ಅಂತ ನೋಡಿಕೊಂಡು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಮ್ಮ ಸ್ಲೀವ್ ಕೆಳಗಡೆ ಹೊಲ್ಕೊಳ್ಬೇಕು ಫಸ್ಟು. ಡ್ರೆಸ್ಸಲ್ಲಿ ಕಂಕ್ಳು ಭಾಗನ ಹೊಲಿಗೆ ಬಿಚ್ಕೊಳ್ಬೇಕು. ಒಂದು 2 ಇಂಚ್ 3 ಇಂಚ್ ಅಷ್ಟು ಬಿಚ್ಕೊಂಡ್ರೆ ಸಾಕು. ಅದಾದಮೇಲೆ ಸ್ಲೀವ್ ಇರುತ್ತಲ್ಲ, ಸ್ಲೀವ್ನು ಕೂಡ ಸೀದಾ ಇಟ್ಕೊಳ್ಬೇಕು. ಮತ್ತು ಡ್ರೆಸ್ ಪಾರ್ಟ್ನು ಕೂಡ ಸೀದಾ ಇಟ್ಕೊಳ್ಬೇಕು. ನಾರ್ಮಲ್ ಬೇರೆ ಡ್ರೆಸ್ಗಳಲ್ಲಾದರೆ ನಾವು ಡ್ರೆಸ್ನ ಸೀದಾ ಇಟ್ಕೊಳ್ಬೇಕು ಮತ್ತು ಅದ್ರ ಮೇಲೆ ಸ್ಲೀವ್ನ ಇಟ್ಕೊಂಡು ಹೊಲ್ಕೊಳ್ಬೇಕು. ಬಟ್ ಇದು ರೆಡಿಮೇಡ್ ಆಗಿರೋದ್ರಿಂದ ಆಲ್ರೆಡಿ ಅವರು ಸ್ಲೀವಲ್ಲಿ ಪೈಪಿಂಗ್ ಕೊಟ್ಟಿರ್ತಾರೆ. ಪೈಪಿಂಗ್ ಒಳಗಡೆ ಹೋಗ್ಬಾರ್ದಲ್ವ, ಅದರಿಂದ ಸ್ಲೀವ್ನ ಕೆಳಗಡೆ ಇಟ್ಕೊಳ್ಬೇಕು. ಇಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ಅದರಲ್ಲಿ ಸ್ಲೀವ್ನ ಮೇಲ್ಗಡೆ ಉಲ್ಟಾ ಇಟ್ಕೊಳ್ಬೇಕು, ಇದರಲ್ಲಿ ಸ್ಲೀವ್ನ ಸೀದಾನೇ ಕೆಳಗಡೆ ಇಟ್ಕೊಳ್ಬೇಕು. ಹಿಂಗೆ ಇಟ್ಕೊಂಡು ಹೊಲ್ಕೊಂಡ್ರೆ ನಮಗೆ ಪೈಪಿಂಗು ಸಹ ಮೇಲ್ಗಡೆ ಇರುತ್ತೆ ಮತ್ತು ಸ್ಲೀವ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಏನು ಅಂದರೆ ಕೆಲವೊಬ್ರಿಗೆ ಹಂಗೆ ಇಟ್ಕೊಂಡು ಹೊಲಿಯೋಕ್ಕೆ ಬರೋಲ್ಲ. ಅಂಥವ್ರು ಏನು ಮಾಡ್ಬೋದು, ಇದಕ್ಕೆ ಗುಂಡು ಪಿನ್ ಬರುತ್ತಲ್ಲ, ಗುಂಡು ಪಿನ್ ಹಾಕ್ಕೊಂಡು ಹೊಲ್ಕೊಳ್ಬೋದು. ಗುಂಡು ಪಿನ್ ಹಾಕಿದ್ರೆ ಈಸಿ ಆಗುತ್ತೆ, ಹೊಲಿಯೋಕ್ಕೆ ಏನು ತೊಂದರೆ ಇರೋಲ್ಲ. ಇಲ್ಲಾಂದರೆ ಅದು ಜಾರೋದು ಅದೆಲ್ಲ ಆಗುತ್ತೆ. ಅಭ್ಯಾಸ ಇರೋರಿಗಾದರೆ ಅದು ಏನೂ ಪ್ರಾಬ್ಲಮ್ ಇಲ್ಲ, ಹೊಲ್ಕೊತೀವಿ ನಾವು. ಮಧ್ಯದಿಂದ ಹೊಲಿಬೇಕು ಅಂದರೆ ಅರ್ಧ ಭಾಗ ಈ ಕಡೆ ಹೊಲಿಬೇಕು, ಅರ್ಧ ಭಾಗ ಆ ಕಡೆಗೆ ಹೊಲಿಬೇಕು. ನಾವು ಡೈರೆಕ್ಟ್ ಮೂಲೆಯಿಂದ ಹೊಲ್ಕೊಂಡು ಬರ್ತೀವಿ ಅಂದರೆ ಅದು ಸ್ಲೀವ್ ಹೊಲಿಯೋಕ್ಕಾಗಲ್ಲ ಮತ್ತು ಸ್ಲೀವ್ ಸರಿ ಕೂಡ ಬರೋದಿಲ್ಲ. ಅದಕ್ಕೆ ಅರ್ಧ ಪಾರ್ಟಿಂದ ಹೊಲಿಬೇಕು. ಈ ಕಡೆಯಿಂದ ಅರ್ಧ ಒಂದು ಸತಿ ಹೊಲ್ಕೊಳ್ಬೇಕು, ತಿರ್ಗಾ ಬಟ್ಟೆನ ಆ ಕಡೆಗೆ ಉಲ್ಟಾ ಮಾಡಿಕೊಂಡು ಮಿಷಿನ್ ಸೈಡ್ಗೆ ಹಾಕ್ಕೊಂಡು ಈ ಕಡೆಗೆ ಅರ್ಧ ಭಾಗ ಹೊಲ್ಕೊಂಡು ಬರಬೇಕು. ಆ ರೀತಿ ಮಾಡೋದ್ರಿಂದ ಸ್ಲೀವ್ ಕರೆಕ್ಟಾಗಿ ಬರುತ್ತೆ. ಒಂದೇ ಹೊಲಿಗೆ ಹಾಕೋದ್ರಿಂದ ಅದು ಇದಾಗುತ್ತೆ. 2 ಹೊಲಿಗೆ ಹಾಕ್ಕೊಳ್ಳಿ. 2 ಹೊಲಿಗೆ ಹಾಕ್ಕೊಂಡ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ನೋಡಿ ಸ್ಲೀವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಸ್ಲೀವ್ ರೆಡಿಯಾಗಿದೆ. ಇವಾಗ ನಮಗೆ ಬಾಡಿ ಫಿಟ್ಟಿಂಗ್ ಹೊಲಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಬೇಕು. ಮೊದಲು ಸೆಮಿ ಸ್ಟಿಚ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಇಟ್ಕೊಂಡು ಸ್ಲೀವ್ ಜೋಡಿಸ್ಕೊಂಡು ಮತ್ತು ಕಂಕ್ಳು ಭಾಗನೂ ಕ್ಲೀನಾಗಿ ಜೋಡಿಸ್ಕೋಬೇಕು. ಅದೆರಡು ಪರ್ಫೆಕ್ಟಾಗಿರಬೇಕು. ಹಂಗೆ ಪರ್ಫೆಕ್ಟಾಗಿದ್ದರೆ ನಾವು ಕೈ ಎತ್ತಿದಾಗ ಮತ್ತು ಕೈ ಇಳಿಸ್ದಾಗೆಲ್ಲ ಅದು ಕರೆಕ್ಟಾಗಿರುತ್ತೆ, ಏನೂ ತೊಂದರೆ ಇರೋಲ್ಲ. ಇಲ್ಲಾಂದರೆ ಸ್ವಲ್ಪ ಟೈಟ್ ಆಗೋದು, ಇಳ್ಸೋಕ್ಕಾಗಲ್ಲ ಮತ್ತು ಕೈ ಮೇಲಕ್ಕೆ ಎತ್ತೋಕ್ಕಾಗಲ್ಲ, ಆ ಥರ ತೊಂದರೆ ಆಗುತ್ತೆ. ಅದರಿಂದ ಸೆಮಿ ಸ್ಟಿಚ್ ಹಾಕ್ಕೊಳ್ಬೇಕಾದ್ರೆ ಕ್ಲೀನಾಗಿ ಅದನ್ನು ನೋಡಿ ಹಾಕ್ಕೊಳ್ಬೇಕು. ಸೆಮಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಮಗೆ ಬಾಡಿ ಫಿಟ್ ಹೆಂಗೆ ಹೊಲಿಗೆ ಬೇಕು ಹಂಗೆ ಹಾಕ್ಕೊಳ್ಬೇಕು. ಒಂದು 2-3 ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇವಾಗ ದಪ್ಪ ಆದರೂ ಸಣ್ಣ ಆದರೂ ಬಿಚ್ಕೊಳ್ಬೋದು, ಈಸಿಯಾಗಿರುತ್ತೆ ಅದು. ನಮ್ಗೆ ಪರ್ಫೆಕ್ಟ್ ಸೈಜ್ಗೆ ಒಂದು ಹಾಕ್ಕೊಳ್ಬೇಕು, ಅದ್ರ ಪಕ್ಕ 2 ಹಾಕ್ಕೊಳ್ಬೇಕು. ಆವಾಗ ಡ್ರೆಸ್ಸು ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಟೈಟ್ ಬೇಕು ಮತ್ತು ಸೈಡಲ್ಲಿ ಹಿಡಿಯೋಕೆ ಆಗ್ತಾಯಿಲ್ಲ ಅಂದರೆ ಡಾಟ್ಸ್ಗಳು ಹಾಕ್ಕೊಳ್ಬೋದು. ಡಾಟ್ಸ್ಗಳು ಹಾಕ್ಕೊಳ್ಳೋದ್ರಿಂದ ಟೈಟ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಬಾಡಿ ಫಿಟ್ಟಿಂಗಲ್ಲಿ ಚೆನ್ನಾಗಿ ಕುತ್ಕೊಂಡಿರುತ್ತೆ. ನನಗೆ ಆ ಥರ ಇಷ್ಟ ಇಲ್ಲ, ಅದರಿಂದ ನಾನು ಡಾಟ್ಸ್ ಏನು ಹಾಕ್ಕೊಂಡಿಲ್ಲ, ನಾರ್ಮಲ್ ಸ್ಟಿಚ್ಚೇ ಮಾಡ್ಕೊಂಡಿದ್ದೀನಿ. ನಾನು ವೇರ್ ಮಾಡ್ಕೊಂಡಿದ್ದೆ ಡ್ರೆಸ್ಸು, ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಈ ಡ್ರೆಸ್ಸು ತುಂಬಾ ಚೆನ್ನಾಗಿ ಬಂದಿದೆ. ರಾತ್ರಿ ಊಟಕ್ಕೆ ಹೊರಗಡೆ ಹೋಗಿದ್ದೋ, ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು. ಬುಕ್ ಮಾಡೋದು ಸ್ವಲ್ಪ ಡಿಲೇ ಆಗೋಯಿತು, ಅದರಿಂದ ಹೊರಗಡೆ ಹೋಗಿದ್ದೋ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.